ಇಲ್ಲ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ಸ್ಟೇಡಿಯಮಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಸ್ಟೇಡಿಯಮಿಗೆ ಬಂದಿದ್ದೀವಿ ಅಂತಂದರೆ ಬನ್ನಿ ಗೈಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಗೈಸ್, ನಮ್ಮ ಸರ್ರು ಎಲ್ಲರೂ ಒದ್ದೆ ಈಚ್ಕಾಕವ್ರೆ. ಯಾರ್ಯಾರನ್ನ ಅಂದರೆ ಹರೀಶ್, ರಾಜೇಶ್ ಆ್ಯಂಡ್ ಕಾಂತ, ಶಶಿಧರ್ ಆ್ಯಂಡ್ ಇನ್ನೊಬ್ಬ ಯಶವಂತು. ಅವನು ಇವಾಗ ಹೋದ. ನನ್ನ ಎತ್ತಾಕಕ್ಕಿಂತ ಮುಂಚೆ ನಾನೇ ಬಂದ್ಬಿಟ್ಟೆ. ನಮ್ಮ ಸರ್ರು ನಾನು ಎತ್ತಾಕ್ತೇನೆ ಅಂತ ಗೊತ್ತು, ಅದಕ್ಕೆ ನಾನೇ ಬಂದ್ಬಿಟ್ಟೆ ಗೈಸ್. ನೋಡಿ ಇವನು ಎಷ್ಟು ಬರೀತಾನೆ ಗೊತ್ತಾ, ಇಡೀ ಕ್ಲಾಸಲ್ಲಿ ಎಲ್ಲರಿಗಿಂತ ಫುಲ್ ಎಲ್ಲ ಬರೆದು ಮುಗಿಸ್ತಾನೆ ಇವನು. ಆಯಿತಾ ರಾಜೇಶ, ಇವನು ಅಷ್ಟೇ ಎಲ್ಲ ಬರೆದು ಮುಗಿಸ್ತಾನೆ. ನಮ್ಮ ಕ್ಲಾಸಲ್ಲಿ ಟಾಪರ್ಸ್ಗಳು ಅಂದ್ಕೊಳ್ಳಿ. ಇವ್ರಿಬ್ರನ್ನೇ ಹೊಡೆದು ಈಚ್ಕೋನೆ ಅಂದರೆ ನಾವು ಯಾವ ಲೆಕ್ಕ. ಅದಕ್ಕೆ ಇವ್ರಿಗೊಂದು ಫೋನ್ ಮಾಡಿದೆ, ಸ್ಟೇಡಿಯಮಲ್ಲಿ ಕೂತವಿ ಅಂದರು. ಕಾಲೇಜ್ಗೆ ಹೋಗಿಲ್ಲ ಗೈಸ್, ಹಂಗೆ ಎದ್ದು ಬಂದ್ಬಿಟ್ಟೆ ಇವ್ರ ಕತೆ ಕೇಳ್ಕೊಂಡು. ಯಾಕೆ ಗೊತ್ತಾ ಈಚ್ಕಾಕಿರೋದು, ಹೋಮ್ವರ್ಕ್ನ ಬರ್ದಿಲ್ಲ ಅಂತ ಗೈಸ್. ಏನಂದರೆ ಈ ITಯಲ್ಲಿ ಇರೋದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ವಾ. ಇವರು ಟ್ರೈನಿಂಗೇ ಮಾಡಿಸಲ್ಲ ಅಂದ್ಕೊಳ್ಳಿ, ಟ್ರೈನಿಂಗೇ ಮಾಡಿಸಲ್ಲ. ಬರೀ ಬರೆಸ್ತಾರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಬರೆಸ್ತಾರೆ. ಕೆಲಸ ಏನು ಕಲಿಯೋದು ನಾವು, ಕೆಲಸ ಏನು ಹೇಳ್ಕೊಡಲ್ಲ ಗೈಸ್. ಬರೀ ಬರೆಸ್ತಾರೆ. ಇವ್ರು ಏನು ಅನ್ಕಂದ್ರೆ ಒಂದೇ ಸಲ ನಮ್ಮನ್ನ ಕೆಲ್ಸದವ್ರು ಮಾಡ್ದಾನೆ ಸೂಪರ್ವೈಸರ್ ಏನಾದ್ರು ಮತ್ತೆ ಸೂಪರ್ವೈಸರ್ ಮಾಡ್ಬಿಡೋದ ಅಂತ, ಅದ್ರ ಜೊತೆ ಮ್ಯಾನೇಜರ್ ಮಾಡ್ಬಿಡೋದ ಅಂತ ಅನ್ಕೊಬಿಟ್ಟಾರೆ ಗೈಸ್. ಇವರು ಕೆಲಸನೇ ಕಲಿದಂಗೆ ಮ್ಯಾನೇಜರ್ ಆ ಥರ ಬರೆಸ್ತಾರೆ ಗೈಸ್. ಇದೇ ನಮಗೆ ದಿನ ಗೋಳಾಗ್ಬಿಟ್ಟದೆ. ಬರ್ಸ್ತಾರೆ ಗೈಸ್, ಹುಚ್ಚಿ ಹಿಡ್ಕೊಳಂಗೆ ಬರ್ಸ್ತಾರೆ. ಫಸ್ಟ್ PUC ಸೆಕೆಂಡ್ PUCಗೆ ಸೇರ್ಕೊಂಡಿದ್ರು ಆಗೋದು ಅಂತ ಅನ್ಸ್ಬಿಟ್ಟದೆ ನಮಗೆ. ಒಂದು ಎಣ್ಣೆ ಇಕ್ಲಿಲ್ಲ ನಮ್ಮ ಕಾಲೇಜಲ್ಲಿ ಇತ್ತು. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಹಿಂಗೆ ಕುತ್ಕೊಳ್ಳೋದು ನಾವು ಬಂದು ಬಾಳ ಹಾಕಂದು ಗಂಡೈಕ್ಳು ಕ್ರಿಕೆಟ್ ಆಡೋದು ನೋಡ್ಕಂಡು. ನೋಡಿ ಹುಚ್ಚಿಡ್ದ್ಬಿಟ್ಟದೆ ಅವನಿಗೆ. ನಮ್ಮ ಸರ್ ನಾನೇ ಕಳಿಸ್ಬಿಟ್ನಲ್ಲ. ಒಂದೇನಪ್ಪ ಅಂದರೆ ಇಡೀ ಕ್ಲಾಸಲ್ಲಿ 3 ಸೀಟ್ ಇದ್ದೀವಿ. ನಾನು, ನಮ್ಮ ಸುಪ್ರೀತು, ಕೌಶಿಕು. ಎಂಥ ಲೆಜೆಂಡ್ಗಳು ಅಂದರೆ ಇವರೆಲ್ಲ 3 ಬುಕ್ಕು 4 ಬುಕ್ ಎಲ್ಲ ಖಾಲಿ ಮಾಡೋರೆ. ನಮ್ದು ಇನ್ನೂ 1 ಬುಕ್ಕು ಖಾಲಿ ಆಗಿಲ್ಲ ಗೈಸ್. ಯೂನಸಿ ನಮ್ಗೆ ಹೆಂಗೋನು ನೋಡಿ, ಹೆಂಗೋನೆ ಕದೀಮ. ಯೂನಸಿ ನಮ್ಗೆ ಹೆಂಗೋನು ಗೈಸ್ ನೋಡಿ. ಪಾಪಚ್ಚ ಇವರೆಲ್ಲ ಅಷ್ಟೊಂದೆಲ್ಲ ಬರೀತಾರೆ ಗೈಸ್ ಕೂತ್ಕೊಂಡು ಕ್ಲಾಸಲ್ಲಿ, ಹುಚ್ಚು ಬಂದಂಗೆ ಬರೀತಾರೆ. ನಾವೆಲ್ಲ ಮಾತಾಡ್ಕೊ ಕೂತಿದ್ರೆ ಬರ್ದು ಬಟ್ ಆದರೆ ಏನು ಮಾಡೋದು, ಎಷ್ಟೇ ಬರೆದ್ರು ಅಷ್ಟೇ. ಅದಕ್ಕೆ ನಾವು ಇರೋದೇ ಹಿಂಗೆ. ಇವ್ ನೋಡಪ್ಪ ಡಿಸ್ಟ್ರಿಕ್ಟ್ ಕಲೆಕ್ಟರು. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗೆ ಇರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ವಾ ಗೈಸ್. ರಾಜೇಶ್ ಏನ್ ಅನ್ಕತವನೆ ಅಂದ್ರೆ ಮನೇಲಿ ಯಾವ್ದಾರ ಆಲ್ಗಿಲಾರ ಕರಿವೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕುಣಿಸ್ಬಿಟ್ಟವ್ರಲ್ಲ ಅಂತ ಅನ್ಕೊಬಿಟ್ಟಾನೆ ಗೈಸ್. ಇವ್ ನೋಡಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಇವ್ರ ಕ್ವಾಟ್ಲೆ ಒಂದೊಂದಲ್ಲ. ಇವತ್ತು ಬೇರೆ ನಮ್ಮ ಮಮ್ಮಿ ಬರ್ತೀನಿ ಅಂದ್ಬಿಟ್ಟದೆ ಗೈಸ್ ಕಾಲೇಜ್ಗೆ. ನಿಮಗೆ ಇನ್ನು ನನ್ನ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ ಗೈಸ್. ನನ್ನ ಸ್ಕೂಲ್ ಬಗ್ಗೆ ಏನೇನು ಕೆಲಸಗಳು ಮಾಡಿದೆ ಅಂತ ಎಲ್ಲ ಗೊತ್ತಿಲ್ಲ. ಅದನ್ನ ಇವಾಗಲೇ ಹೇಳಕ್ಕೆ ಇಷ್ಟಪಡಲ್ಲ, ಡಿಸ್ಕ್ಲೋಸ್ ಮಾಡ್ತೀನಿ ಅಂತ. ಇನ್ನು ಮುಂದೆ ಹೇಳ್ತೀನಿ ಗೈಸ್ ಅವೆಲ್ಲ ಕತೆಗಳು ಮಸ್ತಾಗಿ. ಯಾರೇ ಉಗಿದ್ರು ಒರ್ಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ತೀವಿ ಗೈಸ್. ಈಗ ಅಲ್ಲಿಂದ ಇಲ್ಲಿ ಸ್ಟೇಡಿಯಂ ಮೇಲ್ಗೆ ಬಂದೋ ಗೈಸ್. ಇಲ್ಲಿ ನೋಡ್ರಿ ಗೈಸ್, ರಾಜೇಶನ ಊಟ ಬುಕ್ಕು. ಇನ್ನೊಬ್ಬ ಸಲ್ಮಾನ್ ಖಾನ್ ತೋರಿಸ್ತೀವಿ ನೋಡ್ರಿ ಗೈಸ್. ಇವ್ ನೋಡ್ರಿ ಬೋಸಿನೇ ತಿಂತ ಕೂತವನೆ ನೋಡಿ ಗೈಸ್. ಏನು ಇವ್ರದ್ದು ಶ್ರದ್ಧೆ, ವಿನಯ, ಭಕ್ತಿ. ಎಲ್ಲರೂ ಬರೀತಿರಂಗೆ ಆ್ಯಕ್ಟಿಂಗ್ ಮಾಡ್ತವ್ರೆ. ಆದರೆ ಒಂದು 3 ಪೇಜ್ ಬರೀತಾರೆ, ಆಮೇಲೆ ಮಡುಕ್ತಾರೆ. ನಾವು ಬರ್ಗಿರೋದೆಲ್ಲ ಸೀನ್ ಇಲ್ಲ, ಬಿಕಾಸ್ ನಮ್ಮ ಸಂಘದವ್ರು ಇದ್ದಾರೆ, ಅವರು ಕೂಡ ಬರೀಬೇಕು ನಮ್ಮ ಜೊತೆ. ಅವರೆಲ್ಲ ಬರೆದ್ರೆ ನಾನು ಬರೀತೀನಿ ಗೈಸ್ ಅಷ್ಟೇ. ಈಗ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಸ್ವಲ್ಪ ಹೊತ್ತು ಕೂತಿದ್ದು ಮಸ್ತಾಗಿ. ಆಮೇಲೆ ಇಲ್ಲಿ IPL ನಡೀತಿದೆ, RCB ವರ್ಸಸ್ CSK ಮ್ಯಾಚು ನೋಡ್ಕೊಂಡು ಕೂತ್ಕೊಳ್ಳೋದೆ ಗೈಸ್ ಈಗ ಮಸ್ತಾಗಿ. ಸೊ ಗೈಸ್ ನೋಡಿ ಗೈಸ್, ಇಲ್ಲಿ ಇವಾಗ ಊಟ ಮಾಡ್ತಾಯಿದ್ದೀವಿ.
ಸ್ಟೇಡಿಯಮಲ್ಲೇ ಕೂತ್ಕೊಂಡು ಇಲ್ಲೊಬ್ಬ ತಿಂತವನೆ. ಇವೊಂದೊಂದು ದೋಸೆ, ಇವೊಂದು ಚಿತ್ರಾನ್ನ ತಿನ್ನಲ್ಲ ಅವಾಗಲೇ, ಅವನು ಚಿತ್ರಾನ್ನ, ಅವರೇ ಬೇಳೆ ದೋಸೆ ಚಟ್ನಿ ರಂಬ ಹೋ ಮಾಡಲ್ಲ ಮಚ್ಚಿಲವು. A few moments later. ಗಾಯ್ಸ್ ಈಗೊಂದು ಸೀನ್ ಆಗ್ಬಿಟ್ಟೈತೆ ಗಾಯ್ಸ್. ಏನಪ್ಪಾ ಅಂದರೆ ನಮ್ಮ ಮಮ್ಮಿ ಕಾಲೇಜಿಗೆ ಬಂದ್ಬಿಟ್ಟವ್ರೆ ಗಾಯ್ಸ್. ಬೆಳಿಗ್ಗೆ ಏನಾಯ್ತಪ್ಪ ಅಂದರೆ ನಾನು ಕಾಲೇಜ್ಗೆ ಹೋಗಿದ್ದೆ ಗಾಯ್ಸ್. ಕಾಲೇಜ್ಗೆ ಹೋಗಿದ್ದೆ, ಹೋದಾಗ ಅಲ್ಲಿ ಒಬ್ಬ ಫಸ್ಟ್ ಇಯರನ್ನು ಸಿಕ್ಬಿಟ್ಟು ಹೋಮ್ವರ್ಕ್ ಬರ್ದಿದ್ಯಾ ಅಂತ ಅಂದ. ನಾನಿಲ್ಲ ಬರ್ದಿಲ್ಲ ಅಂತ ಅಂದೆ. ಅದಕ್ಕೆ ಹೋಗು ಎಲ್ಲರನ್ನೂ ಕಳಿಸ್ಬಿಟ್ರು, ಕ್ಲಾಸಲ್ಲಿ ಒಬ್ಬನೇ ಒಬ್ಬ ಅವನೇ ಅಂತ ಅಂದರು. ವಾ ಹೌದಾ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಸ್ಟೇಡಿಯಮ್ಗೆ. ಬೆಳಿಗ್ಗೆ ಏನೇನು ಆಯಿತು ನೋಡಿದ್ರಲ್ಲ, ಮಾತಾಡ್ಕೊಂಡು ಎಲ್ಲ ಕೂತಿದ್ದೋ ಗೈಸ್. ಅದಾದಮೇಲೆ ನಮ್ಮಮ್ಮ ಫೋನ್ ಮಾಡ್ತು, ಎತ್ತಲಿಲ್ಲ. ಗೊತ್ತಾಗೋಯ್ತು ನನಗೆ ಬಂದಿರ್ತದೆ ಅಂತ. ಇಲ್ಲ ಅಂದ್ರೂ ನಮ್ಮ ಮಮ್ಮಿ 10-12 ಸಲ ಫೋನ್ ಮಾಡೈತೆ. ನಮ್ಮ ಮಿಸ್ ಫೋನ್ ಮಾಡೋರೆ, ನಮ್ಮ ಸರ್ಗಳು ಎಲ್ಲರೂ ಫೋನ್ ಮಾಡೋದು ಬಿಸಾಕ್ಬಿಟ್ಟವ್ರೆ. ಮಾಡ್ತವ್ರೆ ಬಿಡ್ತಾ ಇಲ್ಲ. ನಾನು ಇಷ್ಟೊಂದು ಸಲ ಮಾಡ್ತವ್ರಲ್ಲ ಅಂದ್ಬಿಟ್ಟು ಫೋನ್ ಎತ್ತೆ ಗೈಸ್. ಫೋನ್ ಎತ್ತೆ ನಮ್ಮ ಮಿಸ್ಸು ಮಾತಾಡ್ತವ್ರೆ. ಏನಂತ, ಎಲ್ಲಿದ್ಯಪ್ಪ ಅಂದರು. ಮಿಸ್ ನಾನು ಸ್ಟೇಡಿಯಮಲ್ಲಿ ಇದ್ದೀನಿ ಅಂತಂದೆ. ಕಾಲೇಜ್ಗೆ ಯಾಕೆ ಬಂದಿಲ್ಲ ಅಂದರು. ಮಿಸ್ ಸರ್ರೇ ಎಲ್ಲರನ್ನೂ ಕಳಿಸ್ಬಿಟ್ಟವ್ರಲ್ಲ ಮಿಸ್, ಅದಕ್ಕೆ ನಾನೇ ಬಂದ್ಬಿಟ್ಟೆ ಅಂತಂದೆ. ಅದಕ್ಕೆ ನೀನು ಕ್ಲಾಸಿಗೆ ಬಂದು ಹೋಗ್ಬೇಕಿತ್ತು ಕಣೋ ನೀನು ಅಂತಂದರು. ನಾನಂದೆ, ಮಿಸ್ ಅಷ್ಟು ಚೆನ್ನಾಗಿ ಬರೆಯೋರನ್ನೇ ಕಳಿಸಿದ್ದೀರಾ ಅಂದರೆ ನನ್ಗೆ ಕಳಿಸಲ್ವ ನೀವು, ನಾನೇನೋ ಬರದೇ ಇಲ್ಲಪ್ಪ ಅಂತಂದೆ. ಅದಕ್ಕೆ ಇದೆಲ್ಲ ಮಾತಾಡಬೇಡ ಕಣೋ, ಇವಾಗ ಬಾ ಆಯಿತು ಇಲ್ಲಿ ಕ್ಲಾಸ್ ಹತ್ರ ಬಾ ಅಂತಂದರು. ಅದಕ್ಕೆ ನಾನು ಮಿಸ್ ಸರಿ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಹೋಗಿಲ್ಲ ನಾನು. ಫೋನ್ ಕಟ್ ಮಾಡಿ 5 ನಿಮಿಷ ಆದಮೇಲೆ ಮಾಡ್ತವ್ರೆ ಪುನಃ ಮಾಡ್ತವ್ರೆ ಗುರು. ಬಿಡ್ತಾ ಇಲ್ಲ. ಯಾಕಾರು ಸೇರ್ಕೊಬಿಟ್ಟು ನಾವು ಈ ITIಗೆ ಅನಿಸ್ತೈತೆ. 10th ಅವ್ರಿಗೂ ಅಷ್ಟು ವರ್ಕ್ ಕೊಡಲ್ಲ ಗೈಸ್. ಆ ಪಾರ್ಟಿ ಹಿಂಡು ಬಿಸಾಕ್ತವ್ರೆ ನಮ್ಮನ್ನ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ ನಾನು. ಅದಾದ್ಮೇಲೆ ಫೋನ್ ಮಾಡ್ತವ್ರೆ, ನಾನು ಎತ್ತಲಿಲ್ಲ. ಮಾಡ್ತಾನೆ ಅವರೇ ಇನ್ನೂ ವ್ಲಾಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ಫ್ಲೈಟ್ ಹಾಕ್ಸ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಈಗ. ಮನೆಗೆ ಹೋಗಿ ನೋಡ್ಬೇಕು ಗೈಸ್ ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂತ. ನಮ್ಮ ಮಮ್ಮಿ ಏನು ಮಾಡಲ್ಲ, ಇದೇನು ಹೊಸ್ತಲ್ವಲ್ಲ ನಮ್ಮ ಮಮ್ಮಿಗೆ. ಸುಮಾರು ಸಲ ಮಾಡಿಬಿಟ್ಟಿದ್ದೀನಿ ಗೈಸ್ ಈ ಥರ ನಾನು. ಆದ್ರೂ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. 1 hour later. ಈಗ ಕಾಲೇಜಿಂದ ಮನೆಗೆ ಬಂದು ಪಟ್ನಾಯಿಂದ ಮನೆಗೆ ಬಂದು ಈಗ ಮಸ್ತಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ ಗೈಸ್. ಮತ್ತು ನಮ್ಮಮ್ಮ ಏನು ಒಂದಿಲ್ಲ ಗೈಸ್, ಮಾತಾಡಲಿಲ್ಲ ಏನೂ. ಮತ್ತು ಈ ಸರ್ರು ಮಿಸ್ಕೊಳ್ದು ಒಂದೇ ಒಂದು ಕ್ವಾಟ್ಲೆ ಏನಪ್ಪ ಅಂದರೆ, 1 ಹೇಳೋ ಜಾಗಕ್ಕೆ 10 ಹೇಳಿರ್ತಾರೆ ಗೈಸ್. ನಿಮ್ಮ ಮಗ 1 ದಿನ ರಜಾ ಹಾಕಿದ್ದಾನೆ ಅಂತ ಅಂದರೆ ನಿಮ್ಮ ಮಗ 3 ದಿನ ರಜಾ ಹಾಕಿದ್ದಾನೆ ಅಂತ ಹೇಳ್ತಾರೆ. ನಿಮ್ಮ ಮಗ 1 ನೋಟ್ಸ್ ಬರ್ದಿಲ್ಲ ಅಂತ ಹೇಳೋ ಜಾಗಕ್ಕೆ ನಿಮ್ಮ ಮಗ ನೋಟ್ಸೇ ಮಡಗಿಲ್ಲ ಅಂತಾರೆ. ಏನ್ರಿ ರೇ, ನಾವು ಏನು ಮಾತಾಡೋಕ್ಕಾಗಲ್ಲ ಮಧ್ಯದಲ್ಲಿ. ನಾವೇನಾರ ಮಾತಾಡಿದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗೆ ನಾವು ಕೆಟ್ಟವರಾಗಿ ಕಾಣಿಸ್ತಾ ಇರ್ತೀವಿ. ಸರ್ರು ಮಿಸ್ಗಳು ಏನೇ ಹೇಳಿದ್ರು ಅವರು. ಇದು ಗೈಸ್ ಟೈಮ್ ಬಂದು 10 o'clock ಆಗೈತೆ ನೈಟು. ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಈ ಸೀಸನ್ ಬಿಗ್ ಬಾಸ್ನ ನೋಡೇ ಇಲ್ಲ ಗೈಸ್. ಬಟ್ ಇವತ್ತು ಬಿಗ್ ಬಾಸ್ನ ನೋಡ್ಬೇಕು ಗೈಸ್. ಬಿಕಾಸ್ ಯಾಕಪ್ಪ ಅಂದರೆ ಗಿಲ್ಲಿದು ಅವರ ನೋಡ್ಬೇಕು ಗೈಸ್, ಅವರ ಹೆಂಗಿದೆ ಗಿಲ್ಲಿದು ಅಂತ. ಸೊ ಅದಕ್ಕೋಸ್ಕರನಾದರೂ ಬಿಗ್ ಬಾಸ್ ನೋಡಬೇಕು. ಎಷ್ಟು ನೆನ್ಸ್ಕೊಂಡ್ರೆ ಒಂಥರ ಸೈಕಾಗೈತೆ. ಕ್ರೇಜ್, ಹೆವಿ ಕ್ರೇಜ್ ಮಾತ್ರ. ಈಗ ಊಟ ಹಾಕೋಬೇಕು ಗೈಸ್. ಬನ್ನಿ ಊಟ ಹಾಕೊಂಡು ಊಟ ಮಾಡಕ್ಕೆ ಹೋಗೋಣ.